ಶಾಂತಿ. ಡೇಟ್ ಆಗಿದೆ 3/10/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ನಿರ್ಮಾಣತಾ ಕೆ ಗುಣ ಸೆ ವಿಶ್ವ ನಿರ್ಮಾತ. ಬಾಬಾ ಹೇಳ್ತಾರೆ, ನಮ್ಮ ನಿರ್ಮಾಣತೆಯ ಗುಣದಿಂದ ವಿಶ್ವವನ್ನು ನಿರ್ಮಾಣ ಮಾಡುವಂಥವ್ರು ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಆಜ್ ಬಾಪ್ ದಾದಾ ಕಿನ್ಹೋಂ ಕೋ ದೇಖ್ ರಹೆ ಹೇ, ಆಪ್ ಕೌನ್ ಹೋ? ಇಂದು ಬಾಪ್ ದಾದಾ ಯಾರನ್ನು ನೋಡ್ತಿದ್ದಾರೆ, ತಾವ್ಯಾರಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಆಜ್ ಬಾಪ್ ದಾದಾ ಆಪ್ಕೋ ಕಿಸ್ ರೂಪ್ ಮೇ ದೇಖ್ ರಹೆ ಹೇ, ಯಹ ಜಾನ್ತೆ ಹೋ? ಬಾಪ್ ದಾದಾ ಇವತ್ತು ನಿಮ್ಮನ್ನು ಯಾವ ರೂಪದಲ್ಲಿ ಕೇಳ್ತಿದ್ದಾರೆ ಗೊತ್ತಾ ನಿಮಗೆ? ಮಾಸ್ಟರ್ ನಾಲೆಜ್ಫುಲ್ ನಹಿ ಹೋ? ನೀವು ಮಾಸ್ಟರ್ ನಾಲೆಜ್ಫುಲ್ ಆಗಿಲ್ಲೇನು? जब मास्टर नॉलेजफुल हो तो यह नहीं जान सकते हो कि बाप किस रूप में देख रहे हैं. ಬಾಬಾ ಹೇಳ್ತಾರೆ, ಮಾಸ್ಟರ್ ನಾಲೆಜ್ಫುಲ್ ಹೋ, ನೀವು ಮಾಸ್ಟರ್ ಜ್ಞಾನಸಾಗರ ಆಗಿದ್ರಿ ಅಂತಂದರೆ ಇದು ಗೊತ್ತಾಗೋದಿಲ್ಲೇನು ಬಾಬಾ ನಿಮ್ಮನ್ನು ಯಾವ ರೂಪದಲ್ಲಿ ನೋಡ್ತಿದ್ದಾರೆ ಅಂತ ಹೇಳಿ. ಬಚ್ಚೆ ತೋ ಹೇ ಹಿ ಲೇಕಿನ್ ಕಿಸ್ ರೂಪ್ ಮೇ ದೇಖ್ ರಹೆ ಹೇ? ನೀವಂತೂ ಮಕ್ಕಳಾಗಿದ್ದೀರಾ, ಯಾವ ರೂಪದಲ್ಲಿ ಬಾಬಾ ನೋಡ್ತಾರೆ? ಬಾಬಾ ಹೇಳ್ತಾರೆ, ಬಾಪ್ ದಾದಾ ದೇಖ್ ರಹೆ ಹೇ ಕಿ ಇತನೆ ಸಭಿ ವಿಶ್ವ ನಿರ್ಮಾತಾ ಹೇ. ಬಾಪ್ ದಾದಾ ನೋಡ್ತಿದ್ದಾರೆ, ಇಷ್ಟು ಜನ ವಿಶ್ವದ ನಿರ್ಮಾತ ಇದ್ದಾರಲ್ಲ, ವಿಶ್ವಕ್ಕೆ ನಿರ್ಮಾತ ಹೋ? ನೀವು ವಿಶ್ವವನ್ನು ನಿರ್ಮಾಣ ಮಾಡುವಂಥವ್ರಾಗಿದ್ದೀರೇನು? ಬಾಪ್ಗೆ ಸಾಥ್ ಸಾಥ್ ಬಾಪ್ಗೆ ಕರ್ತವ್ಯ ಮೇ ಮದದ್ಗಾರ್ ಹೋ? ಬಾಬಾರವರ ಜೊತೆಗೆ ಇರುವುದಲ್ಲದೆ ಬಾಬಾರ ಕರ್ತವ್ಯದಲ್ಲಿ ನೀವು ಸಹಯೋಗಿಗಳಾಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ನೈ ವಿಶ್ವ ಕಾ ನಿರ್ಮಾಣ ಕರ್ನಾ ಯಹಿ ಕರ್ತವ್ಯ ಹೇನಾ? ಹೊಸ ವಿಶ್ವವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನಮ್ಮ ಕರ್ತವ್ಯ ಏನಾಗಿದೆ? ಬಾಬಾ ಏನು ಮಾಡ್ತಿದ್ದಾರೋ ಅವ್ರಿಗೆ ನಾವು ಸಹಯೋಗ ಕೊಡಬೇಕು ಅಲ್ಲ. ಉಸಿ ಕರ್ತವ್ಯ ಮೇ ಲಗೆ ಹುಯೇ ಹೋ ವಾ ಅಭಿ ಲಗ್ನಾ ಹೇ? ಅದೇ ಕರ್ತವ್ಯದಲ್ಲಿ ಇದ್ದೀರೋ ಅಥವಾ ಇನ್ನೂ ಮಾಡಬೇಕಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. ತೋ ವಿಶ್ವ ನಿರ್ಮಾತ ನಹಿ ಹುಯೇ? ವಿಶ್ವ ನಿರ್ಮಾತ ಆಗಿಲ್ಲೇನು? ಸದೈವ ಯಹ ಸ್ಮೃತಿ ಮೇ ರಹೆ ಕಿ ಹಮ್ ಸಭಿ ಮಾಸ್ಟರ್ ವಿಶ್ವ ನಿರ್ಮಾತ ಹೇ. ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ರಿ, ನಾವು ಹೊಸ ವಿಶ್ವವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮಿತ್ತ ಆಗಿದ್ದೀವಿ ಅಂತ ಸ್ಮೃತಿನಲ್ಲಿಟ್ಕೊಳ್ಳಿ. ಯಹಿ ಸ್ಮೃತಿ ಸದೈವ ರಹನೆ ಸೆ ಕೌನ್ ಸಾ ವಿಶೇಷ ಗುಣ ಆಟೋಮೆಟಿಕಲಿ ಆ ಜಾಯೇಗಾ. ಇದೇ ಸ್ಮೃತಿ ಯಾವಾಗಲೂ ನೆನಪಿರೋದ್ರಿಂದ, ಸ್ಮೃತಿ ಇರೋದ್ರಿಂದ ಈ ಗುಣ ಅದು ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ನಮ್ಮ ಬುದ್ಧಿನಲ್ಲಿ, ನಮ್ಮ ನೆನಪಿನಲ್ಲಿ ಯಾವ ಸ್ಮೃತಿ ಇಟ್ಕೊಳ್ತೀವೋ ಅದೇ ಗುಣನೇ ಏನಾಗ್ತದೆ ನಮ್ಮಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ನಾನು ಶಾಂತ್ ಸ್ವರೂಪ್ ಇದ್ದೀನಿ, ನಾನು ಪ್ರೇಮ್ ಸ್ವರೂಪ್ ಇದ್ದೀನಿ ಅಂತ ಈ ಥರ ನೀವು ಯಾವಾಗಲೂ ಸ್ಮೃತಿ ಮಾಡ್ತಾ ಹೋದರೆ ನೀವು ಅದೇ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡ್ತೀರ, ಅದೇ ಗುಣ ಬಂದುಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಿರ್ಮಾಣ ಮಾಡೋದು. ಏನೇನು ನಿರ್ಮಾಣ ಮಾಡೋದು? ಈ ಎಲ್ಲ ಗುಣಗಳನ್ನು ನನ್ನಲ್ಲಿ ಧಾರಣೆ ಮಾಡಿಕೊಂಡು ಇನ್ನೊಬ್ರಿಗೂ ಆ ಗುಣಗಳನ್ನು ಧಾರಣೆ ಮಾಡೋದ್ರಿಂದ ಏನಾಗ್ತದೆ? ವಿಶ್ವ ಆಟೋಮೆಟಿಕಲಿ ಪರಿವರ್ತನೆ ಆಗ್ತದೆ. ಈ ಥರ ನೀವು ನಿರ್ಮಾಣತಾ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಸಮझा? ತಿಳಿತಾ? और जहाँ निर्माणता अर्थात सरलता नेचुरल रूप में रहेगी, वहाँ अन्य गुण भी ऑटोमेटिकली आ ही जाते हैं. ಎಲ್ಲಿ ನಿರ್ಮಾಣತಾ ಇದೆಯೋ ಅಲ್ಲಿ ಸರಳವಾಗಿ ಸ್ವಾಭಾವಿಕವಾದ ರೂಪದಲ್ಲಿ ಎಲ್ಲ ಗುಣಗಳು ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಬಂದುಬಿಡ್ತವೆ. तो सदैव इस स्मृति स्वरूप में स्थित रहकर फिर हर संकल्प व कर्म करो. ಅದಕ್ಕಾಗಿ ಯಾವಾಗಲೂ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತ ಆಗಿ ಆಮೇಲೆ ಏನು ಮಾಡಿರಿ? ಸಂಕಲ್ಪ ಮಾಡಿ ಕರ್ಮ ಮಾಡಿ ಅಂತ ಹೇಳ್ತಾರೆ ಬಾಬಾ. फिर यह जो भी छोटी छोटी बातें सामना करने के लिए आती है, यह बातें ऐसी ही अनुभव होंगी जैसे कोई बुजुर्ग के आगे छोटे छोटे बच्चे अपने बचपन के अलबेलपन के कारण कुछ भी बोल देवे व कुछ भी ऐसा कर्तव्य भी करे तो बुजुर्ग लोग समझते हैं कि यह निर्दोष अनजान छोटे बच्चे हैं. बाबा ಹೇಳ್ತಾರೆ, ಇಷ್ಟೆಲ್ಲ ಸಂಕಲ್ಪ ಕರ್ಮ ಮಾಡುವಾಗ ಆಮೇಲೆ ಯಾವುದಾದ್ರೂ ಸಣ್ಣ ಸಣ್ಣ ಮಾತುಗಳು ಎದುರಿಗೆ ಬಂದರೆ ಆ ಮಾತುಗಳು ಹೀಗೆ ಅನುಭವ ಆಗ್ತಾವೆ ನಿಮಗೆ.
ಈ ವಯಸ್ಸಾದವ್ರ ಮುಂದೆ ಸಣ್ಣ ಸಣ್ಣ ಮಕ್ಕಳು ಏನೇನೋ ಮಾಡ್ತಿರ್ತಾರಲ್ಲ, ಏನಾರು ಮಾತಾಡೋದು, ತಮಾಷೆ ಮಾಡೋದು, ಯಾವುದರ ತಪ್ಪು ಕೆಲಸ ಮಾಡಿದರೆ ಆ ವೃದ್ಧರ ಮನಸ್ಸಿನಲ್ಲಿ ಏನು ಅನಿಸ್ತದೆ, ಹೋಗಲಿ ಬಿಡು ಪಾಪ ಸಣ್ಣ ಮಕ್ಕಳಿದಾವು ಅವ್ರಿಗೇನು ಮಾಡೋದು ಅಂಥೇಳಿ ಹೆಂಗೆ ಕ್ಷಮೆ ಮಾಡ್ತಾರಲ್ಲ, ಹಾಗೇನು ನಾವೂ ಕೂಡ ಯಾರು ಏನಾದರೂ ಅಂದ್ರೂ ಏನು ಮಾಡಬೇಕು, ಅದನ್ನಷ್ಟಕ್ಕೆ ಬಿಟ್ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಪಾಪ ಹೇಳ್ತಾರೆ, ಪಾಪ ಹೋಗಲಿ ಬಿಡು ನಿರ್ದೋಷದಾರ ಅಂತ ಹಿಂಗೆಲ್ಲ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಕೊಯ್ ಅಸರ್ ನಹಿ ಹೋತಾ ಹೈ, ಈ ಥರ ಮಾಡಿದ್ರೆ ನಮ್ಗೆ ಯಾರು ಏನು ಅಲ್ಲಿ ಬಿಡಲಿ ಏನಾರೇ ಮಾಡಲಿ ಅದು ನಮ್ಮ ಮೇಲೆ ಯಾವುದೇ ಪ್ರಭಾವ ಬೀಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ऐसे ही जब मास्टर विश्व निर्माता अपने को समझेंगे तो यह माया के छोटे छोटे विघ्न बच्चों के खेल समान लगेंगे. ಇದೇ ಥರ ಯಾವಾಗ ಮಾಸ್ಟರ್ ವಿಶ್ವ ನಿರ್ಮಾತ, ನಾನು ಬಾಬಾ ವಿಶ್ವ ನಿರ್ಮಾಣ ಮಾಡಿದರೆ ನಾನು ಕೂಡ ಮಾಸ್ಟರ್ ವಿಶ್ವ ನಿರ್ಮಾತ ಆಗಿದ್ದೀನಿ ಅಂತ ತಿಳ್ಕೊಂಡ್ರೆ ಮಾಯೆ ಸಣ್ಣ ಸಣ್ಣ ವಿಘ್ನ ರೂಪದಲ್ಲಿ ಬಂದರೂ ಅವು ಏನು ಕಾಣಿಸ್ತಾವೆ ನಮಗೆ ಆಟ ಅನ್ನಿಸ್ತವೆ ಅಂತ ಹೇಳ್ತಾರೆ ಬಾಬಾ. ಆಟಗಿ ಸಾಮಾನು ಥರ ಅನ್ನಿಸ್ತದೆ. ಜೈಸೆ ಛೋಟಾ ಬಚ್ಚಾ ಅಗರ್ ಬಚಪನ್ ಕೆ ಅನ್ಜಾನ್ಪನ್ ಮೇ ನಾಕ್ ಕಾನ್ ಭೀ ಪಕಡ್ ಲೇ ತೋ ಜೋಶ್ ಆಯೇಗಾ, ಕ್ಯೋಂಕಿ ಸಮಜ್ತೆ ಹೇ ಬಚ್ಚೆ ಹೇ ನಿರ್ದೋಷ್ ಹೇ ಅನ್ಜಾನ್ ಹೇ. ಈಗ ಯಾವುದಾರ ಸಣ್ಣ ಮಕ್ಕಳು ಎತ್ಕೊಂಡಾಗ ಮಾಡಿದಾಗ ನಮ್ಮ ಕಿವಿ ಹೊತ್ತಿಗೆ ಜಗ್ಗೋದು, ಮೂಗು ಜಗ್ಗೋದು, ಹಿಂಗೆಲ್ಲ ಏನೇನೋ ಮಾಡ್ತಿರ್ತಾವಲ್ಲ ಸಣ್ಣ ಮಕ್ಕಳು, ಅವಾಗ ನಾವು ಬೈತೀವಿನೋ, ಬೈಯೋದಿಲ್ಲಲ್ಲ, ಅದಕ್ಕೇನು ಮಾಡ್ತೀವಿ, ಸಣ್ಣ ಮಕ್ಕಳು ಇದಾವೆ, ನಿರ್ದೋಷದಾವು, ಗೊತ್ತಾಗಂಗಿಲ್ಲ, ತಿಳುವಳಿಕಿಲ್ಲ ಅಂತ ಹೆಂಗೆ ಬಿಟ್ಬಿಡ್ತೀವಲ್ಲ, ಹಾಗೇ ನಾವು ಯಾರಾದರೂ ನಮ್ಮ ಎದುರುಗಡೆ ದೋಷ ಇದ್ದವರು ಏನಾದರೂ ಅಂದರೆ ಮಾಡಿದರೆ ಏನು ಮಾಡಿಬಿಡ್ಬೇಕಂತಾರೆ ಬಾಬಾ, ಪಾಪ ತಿಳುವಳಿಕಿಲ್ಲ ಅಂತ ಬಿಟ್ಬಿಡಿ. ಉನ್ಕಾ ಕೊಯ್ ದೋಷ ದಿಖಾಯಿ ನಹಿ ಪಡ್ತಾ. ಈ ಥರ ನೀವು ಅಂದ್ಕೊಂಡ್ರೆ ಅವ್ರು ಏನೇ ಮಾಡಿದ್ರು ಅವ್ರ ದೋಷ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಐಸೆ ಹಿ ಮಾಯಾ ಭಿ ಅಗರ್ ಕಿಸಿ ಆತ್ಮ ದ್ವಾರ ಸಮಸ್ಯೆ ವ ವಿಘನ್ ವ ಪರೀಕ್ಷಾ ಪೇಪರ್ ಬಂಕರ್ ಆತಿ ಹೇ. ಇದೇ ಥರ ಮಾಯೆ ಒಂದು ವೇಳೆ ಯಾವುದೇ ಆತ್ಮನ ಮುಖಾಂತರ ಸಮಸ್ಯೆ, ವಿಘ್ನ ಅಥವಾ ಪರೀಕ್ಷೆ ಪೇಪರ್ ಬಂದರೆ ತೋ ಉನ್ ಆತ್ಮಾಂಕು ನಿರ್ದೋಷ ಸಮನಾ ಚಾಹಿಯೇ. ನಮಗೆ ಯಾವುದೇ ಆತ್ಮಗಳು ಏನು ಮಾಡಿದ್ರೆ ನಾವೇನಂತ ತಿಳ್ಕೊಬೇಕು, ಇವಾಗ ಆ ಆತ್ಮಗಳು ನಿರ್ದೋಷಿದ್ದಾವೆ, ಆತ್ಮಗಳು ನಿರ್ದೋಷಿದ್ದಾವೆ, ಅವಕ್ಕೆ ಗೊತ್ತಾಗ್ತಿಲ್ಲ ಏನು ಮಾಡ್ಲಿಕ್ಕತ್ತೀವಿ ಅಂತ, ಅವಕ್ಕೆ ತಿಳುವಳಿಕಿಲ್ಲ ಅಂತ ಈ ಥರ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಮಾಯಾ ಹಿ ಆತ್ಮ ದ್ವಾರ ಅಪನ ಖೇಲ್ ದಿಖಾ ರಹಿ ಹೇ. ಮಾಯಾ ಅಂದ್ರೇನು? ಬೇರೆ ಆತ್ಮಗಳ ಮುಖಾಂತರ ಮಾಯೆ ಅವ್ರ ಮುಖಾಂತರ ನನ್ನ ಎದುರುಗಡೆ ಆಟ ಆಡಿಸ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ನಿರ್ದೋಷಕ್ಕೆ ಊಪರ್ ಕ್ಯಾ ಹೋತಾ ಹೇ, ನಿರ್ದೋಷಿದವ್ರ ಮೇಲೆ ಏನಾಗ್ತದೆ, ತರಸ್ ರಹಮ್ ಆತಾ ಹೇನಾ, ಅವ್ರ ಮೇಲೆ ನಮಗೇನು ಬರಬೇಕು, ದಯೆ ಭಾವ ಬರಬೇಕು, ಕರುಣೆ ಬರಬೇಕು. ಪಾಪಕ್ಕೇನು ತಿಳುವಳಿಕಿಲ್ಲ, ಹಿಂಗೆ ಮಾಡಿದ್ರೆ ಏನಾಗ್ತೈತಿ ಅಂತ ಅವಕ್ಕೆ ಅರ್ಥ ಇಲ್ಲ ಅಂತ ಹಿಂಗೆ ಅನ್ಬೇಕು ಅಂತ ಹೇಳ್ತಾರೆ ಬಾಬಾ. इस रीति से कोई भी आत्मा निमित्त बन जाती है लेकिन है निर्दोष आत्मा. अगर उस दृष्टि से हर आत्मा को देखो तो फिर पुरुषार्थ की स्पीड कब ढीली हो सकती है. ಬಾಬಾ ಹೇಳ್ತಾರೆ, ಯಾವಾಗಲೂ ಈ ಥರ ನೀವು ಯಾವುದೇ ಆತ್ಮ ಏನೇ ತಪ್ಪು ಮಾಡಿದ್ರು ನಮ್ಮ ಎದುರುಗಡೆ ನಮಗೇನೇ ಮಾಡಿದರು ಏನು ಹೇಳಬೇಕು, ಅದು ನಿಮಿತ್ತ ಇದೆ, ನಿರ್ದೋಷ ಇದೆ. ಈ ಒಂದು ದೃಷ್ಟಿಯಿಂದ ನೀವು ಪ್ರತಿಯೊಂದು ಆತ್ಮವನ್ನು ನೋಡ್ತಾ ಹೋದರೆ ನಿಮ್ಮ ಪುರುಷಾರ್ಥದ ಸ್ಪೀಡ್ ಏನಾಗ್ತದೆ, ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಹರ್ ಸೆಕೆಂಡ್ ಮೇ ಚಡ್ತಿ ಕಲಾ ಕಾ ಅನುಭವ ಕರೆಂಗೆ. ಪ್ರತಿ ಕ್ಷಣನೇ ನೀವು ಏರು ಕಲೆಯ ಅನುಭವ ಮಾಡ್ತೀರಾ. ಸಿರ್ಫ್ ಚಡ್ತಿ ಕಲಾ ಮೇ ಜಾನೆ ಕೆ ಲಿಯೆ ಯಹ ಸಮಜ್ನೆ ಕಿ ಕಲಾ ಆನಿ ಚಾಹಿಯೇ. ಬಾಬಾ ಹೇಳ್ತಾರೆ, ಏರುವ ಕಲೆಯಲ್ಲಿ ಹೋಗಬೇಕು ಅಂತಂದರೆ ತಿಳ್ಕೊಳ್ಳಿ, ಈ ಕಲೆ ಬರಬೇಕು ನಮಗೆ. ಯಾವ ಕಲೆ ಹೇಳಿದ್ರಲ್ಲ ಬಾಬಾ, ಯಾವ ಆತ್ಮಗಳು ನಮಗೇನಾದರೂ ಅಂದರೆ ಅದು ತಿಳ್ಕೋಬೇಕು, ಮಾಯೆ ಪರೀಕ್ಷೆ ಮಾಡ್ತಿದೆ, ಮಾಯೆ ನನ್ನ ಜೊತೆ ಆಟ ಆಡ್ತಿದೆ, ಅಥವಾ ಮಾಯೆ ನನ್ನನ್ನು ಪೇಪರ್ ತಗೊಳ್ತಿದೆ ಅಂತ ಅಂದ್ಕೊಂಡು ಏನು ಮಾಡಬೇಕಂತಾರೆ ಬಾಬಾ, ಆ ಆತ್ಮಗಳು ನಿರ್ದೋಷಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತ ಈ ಥರ ನೀವು ಅಂದ್ಕೊಳ್ತಾ ಹೋದರೆ ನಮ್ಮ ಪುರುಷಾರ್ಥ ಸ್ಪೀಡ್ ಏನಾಗುತ್ತೆ, ಹೆಚ್ಚಾಗುತ್ತೆ. 16 ಕಲಾ ಸಂಪೂರ್ಣ ಬದನಾ ಹೇನಾ. ನಾವೇನಾಗಬೇಕಾಗಿದೆ, 16 ಕಲೆ ಸಂಪೂರ್ಣ ಆಗಬೇಕು, ಅದ್ರ ಕಡೆ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು. ತೋ ಯಹ ಭೀ ಕಲಾ ಹೇ, ಇದೂ ಕೂಡ ಕಲೆ ಆಗಿದೆ. ಅಗರ್ ಇಸ್ ಕಲಾ ಕೋ ಜಾನ್ ಜಾತೆ ಹೇ ತೋ ಚಡ್ತಿ ಕಲಾ ಹಿ ಹೇ. ಆ 16 ಕಲೆಗಳಲ್ಲಿ ಇದು ಒಂದು ಕಲೆ. ಯಾವುದು ಕಲೆ ಹೇಳಿದ್ರಲ್ಲ ಬಾಬಾ, ಯಾರನ್ನು ನೋಡಿದ್ರು ಅವ್ರ ಮೇಲೆ ನಮಗೇನು ಬರಬೇಕು,
ಕರುಣೆ ಬರಬೇಕು, ದಯೆ ಬರಬೇಕು, ಆತ್ಮಗಳು ನಿರ್ದೋಷಿ ಇದಾವು ಅಂತ ಅಂದ್ಕೊಳ್ಳೋದು ಒಂದು ಕಲೆ ಅಂತ ಹೇಳ್ತಾರೆ ಬಾಬಾ. ಇದರಿಂದ ನೀವೇನಾಗ್ತೀರಾ, ಚಡ್ತಿ ಕಲಾದಲ್ಲಿ ಹೋಗ್ತೀರಾ, ಏರುವ ಕಲೆಗಳಲ್ಲಿ ಬರ್ತೀರಾ. ವಹ ಕಬ್ ರುಕೇಗಾ ನಹಿ, ಅವರೆಂದೂ ಹಿಂದೆ ಉಳಿಯೋದಿಲ್ಲ, ನಿಲ್ಲೋದಿಲ್ಲ. ಉಸ್ಕಿ ಸ್ಪೀಡ್ ಕಬ್ ಢೀಲಿ ನಹಿ ಹೋ ಸಕ್ತಿ, ಅವರ ಸ್ಪೀಡ್ ಯಾವಾಗಲೂ ನಿಧಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹರ್ ಸೆಕೆಂಡ್ ಮೇ ತೀವ್ರತಾ ಹೋಗಿ, ಅವರು ಪ್ರತಿಯೊಂದು ಸೆಕೆಂಡಿನಲ್ಲಿ ತೀವ್ರ ಪುರುಷಾರ್ಥ ಮಾಡ್ತಿರ್ತಾರೆ. ಅವರು ಅಭಿ ರುಕನೆ ಕಾ ಸಮಯ ಭಿ ಕ್ಯಾ ಹೈ, ಈಗ ನಿಲ್ಲುವಂಥ ಸಮಯ ಇಲ್ಲ. रुक कर उन आत्माओं के कारण और निवारण को हल करने का अभी समय है. ಯಾರಾದರೂ ಏನಾರು ಅಂದರೆ ಮಾಡಿದರೆ ಅವ್ರು ನಿಲ್ಲಿಸ್ಕೊಂಡು ಮತ್ತೆ ಹೇಳ್ತಾರೆ ಬಾಬಾ, ಅದನ್ನು ನಿವಾರಣೆ ಮಾಡಿ ಮುಂದಕ್ಕೆ ಹೋಗೋಕ್ಕೆ ಟೈಮ್ ಇದೆ ಏನು. ಯಾರು ಏನಂದ್ರೆ ಪಾಪ ಅವ್ರಿಗೇನೂ ಗೊತ್ತಿಲ್ಲ ಅಂತೇಳಿ ಮುಂದೆ ಹೋಗ್ಬಿಡ್ದಂತಾರೆ ಬಾಬಾ. ಅವ್ರ ಬಗ್ಗೆ ಭಲೆ ನಾವು ಏನು ಮಾಡಬೇಕು, ಶುಭ ವಿಚಾರಗಳನ್ನು ಮಾಡಬೇಕು. ಅವ್ರು ಯಾಕಂದರು, ಎದಕ್ಕಂದರು, ಹಂಗೆ ಯಾಕಂದರು, ಅದ್ರ ಬಗ್ಗೆ ತಿಳ್ಕೊಂಡು ನಿವಾರಣೆ ಮಾಡೋಕ್ಕೆ ನಿಮಗೆ ಸಮಯ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಅಭಿ ತೋ ಬಡೆ ಬುಜುರ್ಗ್ ಹೋ ಗಯೇ ಹೋ, ಈಗ ನೀವೇನಾಗಿದ್ದೀರಿ, ಬುಜುರ್ಗ್ ಆಗಿದ್ದೀರಂತ, ವಯಸ್ಸಾಗಿದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಎದಕ್ಕೆ ವಯಸ್ಸಾಗಿದೆ, ಆತ್ಮನಿಗೆ ಏನಾಗ್ಬಿಟ್ಟದೆ, ಈಗ ಭಾಳಷ್ಟು ವಯಸ್ಸಾಗಿದೆ. ಹೇಳ್ತಾರಲ್ಲ ವಾನಪ್ರಸ್ಥಾವಸ್ಥಾ. ಅಭಿ ತೋ ಹೇಳ್ತಾರೆ ಬಾಬಾ, ಅಭಿ ತೋ ವಾನಪ್ರಸ್ಥಾವಸ್ಥಾ ಮೇ ಜಾನೆ ಕಾ ಸಮಯ ಸಮೀಪ ರಹಾ ಹೈ. ನಾವು ಆತ್ಮಗಳಿಗೆ ಏನಾಯ್ತು, ಇವಾಗ ಸಂಪೂರ್ಣ ವಯಸ್ಸಾಗ್ಬಿಟ್ಟಿದೆ, ವಯಸ್ಸು ಸಮೀಪ ಬಂದಿದೆ. ಅಪನಾ ಘರ್ ಸಾಮ್ನೆ ದಿಖಾಯಿ ನಹಿ ದೇತಾ, ನಿಮ್ಮ ಮನೆ ನಿಮಗೆ ಎದುರುಗಡೆ ಕಾಣಿಸ್ತೀವಿಲ್ಲೇನು. ನಮಗೆ ವಯಸ್ಸಾಗಿದೆ, ನಾವಿನ್ನೆಲ್ಲಿ ಹೋಗಬೇಕು, ನಮ್ಮ ಮನೆಗೆ ಹೋಗಬೇಕು. ನಮ್ಮ ಮನೆ ಯಾವುದು, ಪರಮಧಾಮ. ಇಲ್ಲಿ ತಗೋ ನಮಗೇನಾಗಬೇಕಾಗಿದೆ, अपना घर सामने दिखाई नहीं देता, आखिरी यात्रा समाप्त कर घर जाना है. ಬಾಬಾ ಹೇಳ್ತಾರೆ, ಈ ಜೀವನದ ಯಾತ್ರೆ 5,000 ವರ್ಷಗಳ ಯಾತ್ರೆಯನ್ನು ಮುಗಿಸಿ ಮನೆಗೆ ಹೋಗಬೇಕಾಗಿದೆ. कोई भी बात भिन्न भिन्न रूपों भिन्न भिन्न बातों से सामने जब आती है तो पहले यह समझना चाहिए कि इन समस्याओं व भिन्न भिन्न रूपों की बातों को कितना बार हल किया है और करते करते अनुभवी बने हुए हो. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಮಾತು ಭಿನ್ನ ಭಿನ್ನ ರೂಪದಲ್ಲಿ ಭಿನ್ನ ಭಿನ್ನ ಮಾತುಗಳಲ್ಲಿ ಎದುರುಗಡೆ ಬಂದರೆ ನೀವು ಮೊದಲು ಇದನ್ನು ತಿಳ್ಕೋಬೇಕಲ್ಲ, ಏನು ಅಂತಂದರೆ ಈ ಸಮಸ್ಯೆಗಳನ್ನು ಭಿನ್ನ ಭಿನ್ನ ರೂಪದಲ್ಲಿ ಬರುವಂಥ ಮಾತುಗಳನ್ನು ಎಷ್ಟು ಸಾರ್ತಿ ನಾನು ಏನು ಮಾಡಿದ್ದೀನಿ, ಅವುಗಳ ಮೇಲೆ ವಿಜಯ ಸಾಧಿಸಿದ್ದೀನಿ. ಕಲ್ಪಕ್ಕೂ ನಾನು ಏನು ಮಾಡಿದ್ದೀನಿ, ವಿಜಯ ಆಗಿದ್ದೀನಿ. ವಿಜಯ ಆಗ್ತಾ ಆಗ್ತಾ ಅವುಗಳನ್ನು ಅನುಭವಿಯಾಗಿದ್ದೀನಿ ಅಂತ ಅನ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಕಿತನೆ ಬಾರ್ ಕಿ ಅನುಭವಿ ಹೋ ಯಾದ್ ಹೇ, ಎಷ್ಟು ಸಲ ಅನುಭವ ಮಾಡ್ಕೊಂಡಿದ್ದೀರಾ, ನೆನಪಿದೆಯಾ? ಎಷ್ಟು ಸಲ ಮಾಡ್ಕೊಂಡಿದ್ದೀವಿ ಅನುಭವ? ಇಡೀ ಕಲ್ಪಕ್ಕೂ ಲೆಕ್ಕಿಲ್ಲ, ಅನಾದಿ ಕಾಲ ಅಂತ ಹೇಳ್ತಾರಲ್ಲ ಬಾಬಾ. ಎಷ್ಟು ಸಲ 5,000 ಚಕ್ರಗಳಾಗಿದ್ದಾವು, ಹಿಂಗೆ ನಡೀತಾನೆ ಇರ್ತದೆ ಅಂತಾರೆ ಬಾಬಾ. ಅನೇಕ ಬಾರ್ ಕಿಯಾ ಹೇ ಯಹ ಯಾದ್ ಆತಾ ಹೇ, ಈ ಥರ ಇದೆಲ್ಲ ಭಾಳ ಸರ್ತಿ ಆಗೋಗ್ಯದ, ಇದೇನೋ ಹೊಸದಲ್ಲ, ಇದು ನೆನಪು ಬರ್ತದೇನು. ಕಲ್ಪ ಪೆಹಲೆ ಪಾಸ್ ಕಿಯಾ ಹೈ, ಕಲ್ಪದ ಮೊದಲು ನಾನು ಪಾಸ್ ಆಗಿದೆ. ಕ್ರಾಸ್ ಕಿಯಾ ಹೋಗ, ಈ ಸಮಸ್ಯೆಗಳನ್ನು ನಾನು ದಾಟಿ ಹೋಗಿದ್ದೀನಿ. ಕ್ರಾಸ್ ಕಿಯಾ ಅಥವಾ ಕಿಯಾ ಹೋಗ, ದಾಟಿ ಹೋಗಿದ್ದೀರೋ ಅಥವಾ ದಾಟಿರಬಹುದು ಅಂತಿರೋ ಅಂತ ಕೇಳ್ತಾರೆ ಬಾಬಾ. यह नहीं समझते कि अगर अनेक बार यह अनुभव नहीं किया होता तो आज इतने समीप कैसे आते. ಬಾಬಾ ಹೇಳ್ತಾರೆ, ಈ ಥರ ತಿಳ್ಕೊಬೇಡಿ, ಅನೇಕ ಸಲ ನಾನು ಅನುಭವಿ ಆಗಿದ್ದೀನೋ ಇಲ್ಲೋ, ಆಗಿದ್ದೀರಿ ಅಂತಲೇ ನೀವು ಇಲ್ಲೇ ಸಮೀಪ ಬಂದಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಯಹ ಹಿಸಾಬ್ ಲಗಾನ ನಹಿ ಆತ, ಈ ಲೆಕ್ಕ ಇಡಕ್ಕೆ ಬರೋದಿಲ್ಲೇನು. ಪಾಂಡವ್ ತೋ ಹಿಸಾಬ್ ಮೇ ಹೋಶಿಯಾರ್ ಹೋನೆ ಚಾಹಿಯೇ, ಪಾಂಡವರು ಲೆಕ್ಕಾಚಾರದಲ್ಲಿ ಬಹಳ ಹೋಶಿಯಾರಾಗಿರಬೇಕು. ಲೇಕಿನ್ ಶಕ್ತಿಯ ನಂಬರ್ 1 ಹೋ, ಬಾಬಾ ಹೇಳ್ತಾರೆ ಶಕ್ತಿಯರು ನಂಬರ್ 1 ಆಗಿದ್ದೀರಾ. ಯಹ ಸ್ಮೃತಿ ಸ್ಪಷ್ಟ और सरल रूप में रहे, खींचना न पड़े. अगर कल पहले की बात अभी तक बुद्धि में खींच कर लाते रहते हो तो क्या कहेंगे, जरूर कोई माया की खींचावट अभी है. इसलिए बुद्धि में कल पहले वाली स्मृति स्पष्ट और सरल रूप में नहीं आती है और इसलिए ही विघ्नों का पार करने में मुश्किल अनुभव होता है, मुश्किल है नहीं. ಬಾಬಾ ಹೇಳ್ತಾರೆ, ನಿಮ್ಮ ಸ್ಮೃತಿ ಸ್ಪಷ್ಟ ಇಲ್ಲದರ ಕಾರಣ ನಿಮಗೇನಾಗ್ತದೆ, ಈ ಹಳೆಯ ಜಗತ್ತು ಏನು ಮಾಡ್ತದೆ, ನಿಮ್ಮನ್ನ ಎಳಿತಾ ಇರ್ತದೆ. ಅದಕ್ಕೆ ಬುದ್ಧಿನಲ್ಲಿ ಸ್ಮೃತಿ ಸ್ಪಷ್ಟ
ಇಲ್ಲ ಅಂತಂದರೆ ವಿಘ್ನಗಳು, ಕಠಿಣತೆಗಳ ಅನುಭವ ಅವುಗಳಿಂದ ನಿಮಗೆ ಪಾರಾಗೋದು, ಬಚಾವಾಗೋದು ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಮುಷ್ಕಿಲ್ ಹೈ ನಹಿ, ಕಠಿಣ ಇಲ್ಲವೇ ಇಲ್ಲ. जितना पुरुषार्थ का समय चला है, जितना नॉलेज की लाइट और माइट मिली है, उस प्रमाण वर्तमान समय सरल और स्पष्ट होना चाहिए. ಬಾಬಾ ಹೇಳ್ತಾರೆ, ಎಷ್ಟು ಪುರುಷಾರ್ಥ ಸಮಯ ನಡೀತಾ ಇದೆ, ಎಷ್ಟು ನಿಮಗೆ ಜ್ಞಾನ, ಬೆಳಕು, ಶಕ್ತಿ ಪ್ರಮಾಣವಾಗಿ ವರ್ತಮಾನ ಸಮಯದಲ್ಲಿ ನೀವೇನಾಗಬೇಕು, ಸರಳ ಮತ್ತು ಸ್ಪಷ್ಟ ಆಗಬೇಕು ಅಂತ ಹೇಳ್ತಾರೆ ಬಾಬಾ. इतना स्पष्ट हो जैसे 1 मिनट पहले अगर कोई कार्य किया तो वह याद रहता कि वह अभी भूल जाता है. ಇಷ್ಟು ಸ್ಪಷ್ಟ 1 ಮಿನಿಟ್ನಲ್ಲಿ ಬಾಬಾ ಹೇಳ್ತಾರೆ. ಇತನಾ ಸ್ಪಷ್ಟ ಹೋ, ಇಷ್ಟು ಸ್ಪಷ್ಟ ಆಗಬೇಕಲ್ಲ, ಒಂದೇ ನಿಮಿಷದಲ್ಲಿ ಪೆಹಲೆ ಅಗರ್ ಕೋಯಿ ಕಾರ್ಯ ಕಿಯಾ ತೋ, ಮೊದಲು ಯಾವುದೇ ಕಾರ್ಯವನ್ನು ಮಾಡಿದರೆ ತೋ ವಹ ಯಾದ್ ರಹತಾ, ಅದು ನೆನಪಿರ್ತದಲ್ಲ. ಕಿ ಏನಂತಂದರೆ ಅದು ಮರ್ತು ಬಿಡ್ತದೇನು. तो ऐसे ही 5000 वर्ष के बाद ऐसे स्पष्ट अनुभव हो कैसे 1 मिनट पहले किया हुआ कार्य है. ಅಬ್ಬ ಹೇಳ್ತಾರೆ, ಹೇಗೆ 5000 ವರ್ಷಗಳ ಹಿಂದೆ ನೀವು ಎಲ್ಲ ಮಾಡಿ ವಿಜಯಿ ಆಗಿದ್ರಿ, ಅದು ಸ್ಪಷ್ಟ ಅನುಭವಕ್ಕೆ ಬರಬೇಕು. ಹೆಂಗಂತಂದರೆ ಈಗೀಗ ಮಾಡಿದ್ದೆ, 1 ನಿಮಿಷದ ಹಿಂದೆ ನಾ ಈ ಕಾರ್ಯವನ್ನು ಮಾಡಿದ್ದೆ ಅಂತ ಅಷ್ಟು अनुभव ಆಗಬೇಕು. जैसे पावरफुल कैमरा होती है तो 1 सेकंड में कितना स्पष्ट चित्र खींच लेती है. ಕ್ಯಾಮ್ರಾ ಇರ್ತದಲ್ಲ, 1 ಸೆಕೆಂಡಲ್ಲಿ ಫೋಟೋನ ಏನು ಮಾಡ್ತದೆ, ಫೋಟೋ ತಕ್ಕೊಂಡು ಸ್ಪಷ್ಟ ಚಿತ್ರ ಕಾಣಿಸ್ತದಲ್ಲ ನಮಗೆ. ಕಿತನಾ ಭಿ ದೂರ ಕಾ ದೃಶ್ಯ ಹೋ ವಹ ಭಿ ಸ್ಪಷ್ಟ ಸಮ್ಮುಖ ಆತಾ ಜಾತಾ ಹೈ. ಆ ವ್ಯಕ್ತಿ, ಆ ವಸ್ತು, ಆ ದೃಶ್ಯ ಬೇಕಾದಷ್ಟು ದೂರ ಇರಲಿ, ಅದು ಸ್ಪಷ್ಟವಾಗಿ ಎದುರುಗಡೆ ಕಾಣಿಸ್ತದೆ. तो क्या पावरफुल कैमरामैन नहीं बने हो? ಮಕ್ಕಳೇ, ನೀವು ಏನಾಗಿದ್ದೀರಾ, ಕ್ಯಾಮ್ರಾ ಆಗಿದ್ದೀರಾ. ಎಂಥ ಕ್ಯಾಮರಾ? पावरफुल कैमरामैन ಆಗಿದ್ದೀರಾ. कैमरा है कि दूसरे का लोन पर लेकर यूज़ करते हो. पावरफुल है, कल पहले के चित्र उसमें स्पष्ट आ जाते हैं. ಬಾಬಾ ಹೇಳ್ತಾರೆ, ಕ್ಯಾಮ್ರಾ ಹೈ ಕಿ ದೂಸರೆ ಕಾ ಲೋನ್. ಬಾಬಾ ಹೇಳ್ತಾರೆ, ಕ್ಯಾಮ್ರಾ ಅದು ಹೊರಗಡೆದ್ದು, ಆದರೆ ಲೋನ್ ಪರ್ ಲೇಕರ್ ಯೂಸ್ ಕರ್ತೆ, ಲೋನ್ ಮೇಲೆ ತೊಗೊಂಡು ಅದನ್ನು ಯೂಸ್ ಮಾಡ್ಕೊಳ್ತೀವಲ್ಲ. ಪಾವರ್ಫುಲ್ ಹೈ, ಶಕ್ತಿಯುತ ಆಗಿದೇನು. ಕಲ್ ಪೆಹಲೆಗೆ ಚಿತ್ರ ಉಸ್ಮೆ ಸ್ಪಷ್ಟ ಆ ಜಾತೆ ಹೈ. ಕಲ್ಪದ ಮೊದಲು ಆ ಚಿತ್ರ ಸ್ಪಷ್ಟವಾಗಿ ಕಾಣಿಸ್ತದೆ. ಯಹ ಜೋ ಮನ್ ಹೈ ಯಹ ಏಕ್ ಬಡಿ ಕ್ಯಾಮ್ರಾ ಹೈ. ಈ ನಮ್ಮ ಮನಸ್ಸೇನಿದೆಲ್ಲ ಒಂದು ದೊಡ್ಡ ಕ್ಯಾಮ್ರಾ. ಹರ್ ಸೆಕೆಂಡ್ ಕಾ ಚಿತ್ರ ಇಸ್ಮೇ ಖೀಂಚಾ ನಹಿ ಜಾತಾ. ಮನಸ್ಸಿನಲ್ಲಿ ಪ್ರತಿಯೊಂದು ಸೆಕೆಂಡನ್ನು ಏನು ಮಾಡ್ತದೆ, ಚಿತ್ರ ತಗೊಳ್ತಾ ಇರ್ತದೆ ಒಳಗಡೆ ಮನಸ್ಸು. ಹಾಗೆ ಚಿತ್ರ ತಕ್ಕೊಳ್ಳಿಕ್ಕೆ ಬರೋದಿಲ್ಲೇನು. ಕ್ಯಾಮ್ರಾ ತೋ ಸಭಿಕೆ ಪಾಸ್ ಹೈ. ಒಳಗಡೆ ಕ್ಯಾಮ್ರಾ ಒಳಗಡೆ ಬಾಬಾ ಏನು ಮಾಡಿದ್ದಾರೆ, ಎಲ್ಲರೊಳಗಡೆನೂ ಕ್ಯಾಮ್ರಾ ಫಿಕ್ಸ್ ಮಾಡಿದಾರಲ್ಲ ಬಾಬಾ. ಬಾಬಾ ಹೇಳ್ತಾರೆ, लेकिन कोई कैमरा नज़दीक के चित्र को खींच सकती है और कोई कैमरा चंद्रमा तक भी फ़ोटो खींच लेती है. ಆದರೆ ಕೆಲವೊಂದು ಕ್ಯಾಮ್ರಾಗಳು ಸಮೀಪ ಇದ್ದದ್ದು ಅಷ್ಟೇ ತಗೊಳ್ತಾವೆ, ಇನ್ನು ಕೆಲವು ಚಂದ್ರಮಾತನ ಇದ್ದದ್ದನ್ನು ಫೋಟೋ ತೆಗಿತಾವೆ. ಹೈ ತೋ ವಹ ಭಿ ಕ್ಯಾಮ್ರಾ, ಅದನ್ನು ಕ್ಯಾಮ್ರಾನೇ ಇದೆ, ಇದನ್ನು ಕ್ಯಾಮ್ರಾನೇ ಇದೆ. ಅವ್ರು ಯಹಾ ಕಿ ಛೋಟಿ ಮೋಟಿ ಭಿ ಕ್ಯಾಮ್ರಾ ತೋ ಹೈನಾ, ಇಲ್ಲಿ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಇದ್ದಾವಲ್ಲ. ತೋ ಹರೇಕೆ ಪಾಸ್ ಕಿತನಾ ಪಾವರ್ಫುಲ್ ಕ್ಯಾಮ್ರಾ ಹೈ, ನಿಮ್ಮ ಹತ್ರ ಎಷ್ಟು ಪಾವರ್ಫುಲ್ ಕ್ಯಾಮ್ರಾ ಇದೆ. जब वह लोग चंद्रमा से यहाँ से वहाँ का खींच सकते हैं. ಆ ಹೊರಗಡೆ ವಿಜ್ಞಾನಿಗಳು ಚಂದ್ರಮಾಸು ಅಲ್ಲಿದೆಲ್ಲ ಫೋಟೋ ತೆಗಿತಾರಂತಂದರೆ, तो आप साकार लोक में रहते निराकार दुनिया का, आकार दुनिया का व इस सारे सृष्टि के पास्ट व भविष्य का चित्र नहीं खींच सकते हो. ಬಾಬಾ ಕೇಳ್ತಾರೆ, ನಿಮ್ಮದು ಕೂಡ ತಮ್ಮ ಸಾಕಾರ ಲೋಕದಲ್ಲಿ ಇದ್ದು, ಈ ಭೂಮಿ ಮೇಲೆ ಇದ್ದು, ನಿರಾಕಾರ ಜಗತ್ತಿನ, ಆಕಾರ ಜಗತ್ತಿನ ಈ ಇಡೀ ಸೃಷ್ಟಿ ಹಿಂದೆ ಏನಾಗಿತ್ತು, ಭವಿಷ್ಯ ಏನಿದೆ, ಈ ಚಿತ್ರವನ್ನು ತೆಗಿಲಿಕ್ಕೆ ಬರೋದಿಲ್ಲೇನೋ ನಿಮ್ಮ ಮನಸ್ಸಿನಲ್ಲಿ ಅಂತ ಕೇಳ್ತಾರೆ ಬಾಬಾ. कैमरा को पावरफुल बनाओ जो उसमें जो बात जो दृश्य जैसा है वैसा दिखाई दे.
ಭಿನ್ನ ಭಿನ್ನ ರೂಪ ಮೇ ದಿಖಾಯಿ ನಹಿ ದೇ. ಬಾಬಾ ಹೇಳ್ತಾರೆ, ಬಾಬಾ ಕ್ಯಾಮ್ರಾ ಇಷ್ಟು ಪವರ್ಫುಲ್ ಮಾಡಿ ಅದರಲ್ಲಿ ಪ್ರತಿಯೊಂದು ಮಾತು ದೃಶ್ಯ ಎಲ್ಲವೂ ವೈಸಾಹಿ ದಿಖಾಯಿ ಹಾಗೆ ಕಾಣಿಸ್ಬೇಕು. ಭಿನ್ನ ಭಿನ್ನ ರೂಪದಲ್ಲಿ ತೋರಿಸೋದಲ್ಲ. ಪರಂಧಾಮ ಅಂದರೆ ಪರಂಧಾಮ, ಸೂಕ್ಷ್ಮಲೋಕ ಅಂದರೆ ಸೂಕ್ಷ್ಮಲೋಕ, ಸ್ವದರ್ಶನ ಚಕ್ರ ಅಂದರೆ ಸ್ವದರ್ಶನ ಚಕ್ರ ಸ್ಪಷ್ಟವಾಗಿ ಕಾಣಿಸ್ಬೇಕು. ಜೋ ಹೇ ಜೈಸಾ ಹೇ ವೈಸೆ ಸ್ಪಷ್ಟ ದಿಖಾಯಿ ದೇ. ಅದು ಹೆಂಗಿದೆಯೋ ಹಾಗೆ ಸ್ಪಷ್ಟ ಕಾಣಿಸ್ಬೇಕು. इसको कहते हैं पावरफुल. फिर बताओ कोई भी समस्या का रूप होगा या खेल अनुभव होगा. ಇಷ್ಟು ಮಾಡಿ ನೋಡಿ ನೀವು ಏನು ಮಾಡಿ ನೋಡಿ ಅಂತ ಹೇಳಿದ್ರು ಬಾಬಾ, ಮನಸ್ಸಿನ ಕ್ಯಾಮ್ರಾದಲ್ಲಿ ನಿರಾಕಾರಿ ಲೋಕ ಅಂದರೆ ಪರಮಧಾಮ ಶಿವಬಾಬಾ ಸ್ಪಷ್ಟ ಚಿತ್ರ ಇರಬೇಕು ನಮ್ಮ ಮನಸ್ಸಿನ ಕ್ಯಾಮ್ರಾದಲ್ಲಿ ಯಾವಾಗಲೂ. ಮತ್ತೇನಿರ್ಬೇಕಂತ ಹೇಳಿದ್ರು ಬಾಬಾ, ಆಕಾರಿ ಅಂದರೆ ಸೂಕ್ಷ್ಮವತನ, ಆಮೇಲೆ ಸ್ವದರ್ಶನ ಚಕ್ರ ಏನಿದೆ ಅಲ್ಲ, ಅದು ಸತ್ಯಯುಗ ತ್ರೇತಾಯುಗ ಇವೆಲ್ಲ ಸ್ಪಷ್ಟ ನಿಮ್ಮ ಮನಸ್ಸಿನ ಕ್ಯಾಮ್ರಾದಲ್ಲಿ ಸ್ಪಷ್ಟ ಇತ್ತು ಅಂದರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಬಂದ್ರೂ ಕೂಡ ಅದೇನಾಗ್ತದೆ, ಆಟದ ಅನುಭವ ಅನ್ನಿಸ್ತದೆ. तो अब की स्टेज के अनुसार ऐसी स्टेज बनाओ तब कहेंगे तीव्र पुरुषार्थी. ಬಾಬಾ ಹೇಳ್ತಾರೆ, ಈಗ ಈ ಸ್ಟೇಜ್ ಅನುಸಾರ ಸ್ಟೇಜ್ ಮಾಡ್ಕೊಳ್ಳಿ, ಆವಾಗ ನಿಮಗೇನು ಹೇಳ್ತಾರೆ, ತೀವ್ರ ಪುರುಷಾರ್ಥಿ ಅಂತ. अगर ऐसे कैमरा द्वारा चित्र पहले खींचते जाते हैं, उसके बाद साफ कराने के बाद मालूम पड़ता है कि कैसे खींचे हैं. ಬಾಬಾ ಹೇಳ್ತಾರೆ, ಇಂಥ ಕ್ಯಾಮ್ರಾದ ಮುಖಾಂತರ ಚಿತ್ರವನ್ನು ಮೊದಲೇ ತೆಗೆದಿಟ್ಕೊಂಡ್ರೆ ಅದರ ನಂತರ ಅದನ್ನು ಸ್ವಚ್ಛ ಮಾಡೋದು ಗೊತ್ತಾಗ್ತದೆ. ಬಾಬಾ ಹೇಳ್ತಾರೆ, ಕೇಸೆ ಖೀಂಚೆ ಹೇ, ಯಾವ ಥರ ಫೋಟೋ ತೆಗೆದಿದ್ದಾರೆ ಅಂತ. ಇಸಿ ರೀತಿ ಸೆ सारे दिन में जो अपने अपने ऑटोमेटिक कैमरा द्वारा अनेक चित्र खींचते रहते हो, रात को फिर बैठकर क्लियर देखना चाहिए कि किस प्रकार के चित्र आज इस कैमरे द्वारा खींचे. ಬಾಬಾ ಹೇಳ್ತಾರೆ, ಇದೇ ರೀತಿಯಿಂದ ಇಡೀ ದಿನ ನೀವು ಏನು ಮಾಡಬೇಕು ಅಂತ, ತಮ್ಮಲ್ಲಿ ಆಟೋಮೆಟಿಕ್ ಕ್ಯಾಮ್ರಾದ ಮುಖಾಂತರ ಅನೇಕ ಚಿತ್ರಗಳನ್ನು ತೆಗೆದಿರ್ತೀರಲ್ಲ, ಇಡೀ ದಿನ ಏನೇನು ಮನಸ್ಸಿನ ಕ್ಯಾಮ್ರಾದಲ್ಲಿ ಚಿತ್ರ ಬಂದಿತ್ತೋ ಅದನ್ನು ರಾತ್ರಿ ಕೂತ್ಕೊಂಡು ಏನು ಮಾಡಂತಾರೆ ಬಾಬಾ, ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ಸ್ಪಷ್ಟವಾಗಿ ಕ್ಯಾಮ್ರಾ ದ್ವಾರ ನೋಡ್ರಿ. और जो जैसे हैं वैसे ही चित्र खींचे वा कुछ नीचे ऊपर भी हो गया. ಬಾಬಾ ಹೇಳ್ತಾರೆ, ಮನಸ್ಸಿನ ಕಣ್ಣಿನಲ್ಲಿ ಏನು ಪರಂಧಾಮ ಸೂಕ್ಷ್ಮತನ 4 ಇದೇನು ಚಕ್ರ ಸ್ವದರ್ಶನ ಚಕ್ರ ಇದೆಯಲ್ಲ, ಅದು ಕರೆಕ್ಟಾಗಿ ಇದೆಯಾ, ಸ್ಪಷ್ಟವಾಗಿದೆಯಾ ಅಂತ ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ಕಭಿ ಕಭಿ ಕ್ಯಾಮ್ರಾ ठीक न होने कारण सफ़ेद चीज़ भी काली हो जाती है. ಕ್ಯಾಮ್ರಾ ಮನಸ್ಸಿನ ಕ್ಯಾಮರಾ ಸ್ಪಷ್ಟ ಇರಲಿಲ್ಲ ಅಂತಂದರೆ ಫೋಟೋ ಹೆಂಗೆ ಬರ್ತಾವೆ, ಸ್ವಚ್ಛ ಬರೋದಿಲ್ಲಲ್ಲ. रूप बदल जाता है, फीचर्स भी कब बदल जाते हैं, ಅದರ ಲಕ್ಷಣಗಳು ಬದಲಿ ಆಗಿಬಿಡ್ತಾವೆ. तो यहाँ भी कभी कभी कैमरा ठीक क्लियर न होने के कारण बात समस्या बन जाती है. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮ ಒಳಗಿನ ಕಣ್ಣಿನ ಮನಸ್ಸಿನ ಕಣ್ಣಿನ ಕ್ಯಾಮ್ರಾ ಸ್ವಚ್ಛಿಲ್ಲದ ಕಾರಣ ಏನೇನಾಗ್ತವೆ, ಭಾಳಷ್ಟು ಸಮಸ್ಯೆ ಆಗ್ತದೆ. ಬಾಬಾ ಹೇಳ್ತಾರೆ, कभी कभी कैमरा ठीक न होने कारण सफ़ेद चीज़ भी काली हो जाती है, रूप बदल जाता है, फीचर भी कब बदल जाते हैं. तो यहाँ भी कभी कभी कैमरा ठीक क्लियर न होने कारण बात समस्या बन जाती है. उनकी रूपरेखा बदल जाती है, उनका रंग रूप भी बदल जाता है. ಬಾಬಾ ಹೇಳ್ತಾರೆ, ಮನಸ್ಸಿನ ಕ್ಯಾಮ್ರಾ ಸರಿಯಾಗಿಲ್ಲ ಅಂತಂದರೆ ಸ್ವಚ್ಛ ಕಾಣೋದಿಲ್ಲ, ಅದು ಏನಿರಬೇಕಾಗಿತ್ತೋ ಅದನ್ನು ಬಿಟ್ಟು ಇನ್ನೇನೇನೋ ಕಾಣಿಸೋಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಯಥಾರ್ಥ ಯಥಾರ್ಥ ರೂಪ ಭಿ ಕಬ್ ಖೇಂಚಾ ಜಾತಾ ಹೇ, ಅದು ಹೆಂಗಿದೆಯೋ ಹಾಗೆ ಅದು ಬರೋದಿಲ್ಲ ಫೋಟೋ ಅಂತ ಹೇಳ್ತಾರೆ ಬಾಬಾ. इसलिए सदैव अपने कैमरा को क्लियर और पावरफुल बनाओ. ಅದಕ್ಕಾಗಿ ಯಾವಾಗಲೂ ತಮ್ಮ ಕ್ಯಾಮ್ರಾವನ್ನು ಏನು ಮಾಡಿ, ಸ್ವಚ್ಛ ಆಗಿರಬೇಕು, ಶಕ್ತಿಯುತ ಆಗಿರಬೇಕು. ಯಾವ ಕ್ಯಾಮ್ರಾ, ಮನಸ್ಸಿನ ಕ್ಯಾಮ್ರಾ ಸ್ವಚ್ಛ ಇರೋದಂದ್ರೆ ಏನು ಹೇಳಿದರು ಬಾಬಾ,
ಮನಸ್ಸಿನ ಕ್ಯಾಮ್ರಾ ಯಾವಾಗಲೂ ಕ್ಲಿಯರ್ ಇರಬೇಕು ಅಂತಂದರೆ ಮನಸ್ಸೊಳಗಡೆ ಯಾವ ಫೋಟೋ ತೆಗಿಬೇಕು? ನಿರಾಕಾರಿ ಶಿವಬಾಬಾ, ಪರಂಧಾಮ, ಬಾಬಾ, ಸೂಕ್ಷ್ಮತನದಲ್ಲಿ ಫರಿಸ್ತಾ, ಆಮೇಲೆ ಸ್ವದರ್ಶನ ಚಕ್ರ, ಇವೆಲ್ಲ ನಮ್ಮ ಬುದ್ಧಿ ಕ್ಯಾಮ್ರಾದಲ್ಲಿ, ಮನಸ್ಸಿನ ಕ್ಯಾಮ್ರಾದಲ್ಲಿ ಏನಿರಬೇಕಂತಾರೆ ಬಾಬಾ? ಸ್ಪಷ್ಟವಾಗಿದ್ದರೆ ನಮ್ಮಲ್ಲಿ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. अपने को सेवाधारी समझने से त्याग तपस्या सभी आ जाता है. ತಮ್ಮನ್ನು ತಾವು ಏನು ಅನ್ಕೋಬೇಕಂತ ಹೇಳ್ತಾರೆ ಬಾಬಾ? ಸೇವಾಧಾರಿ ಅಂತ ಅಂದ್ಕೊಂಡ್ರೆ ಏನಾಗ್ಬಿಡ್ತೀರಾ? ತ್ಯಾಗ್ ಮತ್ತು ತಪಸ್ಯ ಎಲ್ಲವೂ ಬರ್ತದೆ. ಸೇವಾಧಾರಿ ಹೂँ और सेवा के लिए ही यह जीवन है. ನಾ ಇಲ್ಲಿರೋದು ಎದಕ್ಕಿದ್ದೀನಿ? ಸೇವಾಧಾರಿಯಾಗಿದ್ದೀನಿ ಅಂದರೆ ಸೇವಾ ಕೆ ಲಿಯೇ ಯಹ ಜೀವನ್ ಹೈ. ನನ್ನ ಜೀವನ ಇರೋದೇ ಸೇವೆಗಾಗಿ. ಬಾಬಾ ಹೇಳ್ತಾರೆ, ತೋ ಸದಾ ಅಪ್ನೆ ಕೋ ಸೇವಾಧಾರಿ ಸಮಜ್ತೆ ಚಲೋ. ಅದಕ್ಕೆ ತಮ್ಮನ್ನು ತಾವು ಸೆಕೆಂಡ್ ಬೈ ಸೆಕೆಂಡ್ ಸೇವಾ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ನಾನು ಸೇವಾಧಾರಿ ಅಂತ ತಿಳ್ಕೊಂಡು ನಡಿಬೇಕು. ಅವ್ರ ಅಪ್ನೆ ಕೋ ಬುಜುರ್ಗ್ ಸಮಜ್ನಾ ಚಾಹಿಯೇ. ತಮ್ಮನ್ನು ತಾವು ವಯಸ್ಸಾಗಿದೆ ಅಂತ ತಿಳ್ಕೋಬೇಕು. ನಾನು ಆತ್ಮ ವಾನಪ್ರಸ್ಥಾವಸ್ಥಾದಲ್ಲಿದ್ದೀನಿ. ಬಾಬಾ ಹೇಳ್ತಾರೆ, ತೋ ಫಿರ್ ಛೋಟಿ ಛೋಟಿ ಬಾತೆ ಖಿಲೋನೆ ದಿಖಾಯಿ. ಯಾಕೆ ವಾನಪ್ರಸ್ಥ ಅಂತ ಹೇಳ್ತಾರೆ ಬಾಬಾ? ಏನೇ ಮಾತು ಬಂದರೂ ಅವು ಏನು ಅನ್ನಿಸ್ತವೆ? ಆಟ ಅನ್ನಿಸ್ತದೆ. ರಹಮ್ ದಿಲ್ ಬನ್ ಜಾಯಂಗೆ. ವಯಸ್ಸಾದವ್ರು ಹೆಂಗೆ ಮಾಡ್ತಿರ್ತಾರೆ ನೋಡಿವಲ್ಲ, ಎಲ್ಲರ ಮೇಲೆ ಅವ್ರಿಗೇನಿರ್ತದೆ? ದಯಾಭಾವ ಇರ್ತದೆ, ಎಲ್ಲರ ಮೇಲೆ ಕರುಣೆ ಇರ್ತದೆ. ತಿರಸ್ಕಾರಕ್ಕೆ ಬದಲೇ ತರಸ್ಸಾಯಿಗ. ಯಾರನ್ನೂ ತಿರಸ್ಕಾರ ಮಾಡಬಾರ್ದು. ತಿರಸ್ಕಾರ ಮಾಡೋದ್ರ ಬದಲಾಗಿ ಅವ್ರ ಮೇಲೆ ನಮಗೇನಿರಬೇಕು? ಕರುಣಾಭಾವ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.